ಸ್ನೇಹಿತರೆ, ಪೋಸ್ಟ್ ಆಫೀಸ್ಗೆ ಅಪ್ಲಿಕೇಶನ್ ಹಾಕಿದಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ, ಸರ ಫಿಫ್ತ್ ಮೆರಿಟ್ ಲಿಸ್ಟ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತನಾತಿದ್ರೆ. ಕೆಲವೊಂದು ವಿದ್ಯಾರ್ಥಿಗಳು ನಾನು ಇನ್ಸ್ಟಾಗ್ರಾಮ್ದಾಗ ಕೂಡ ಕಾಂಟ್ಯಾಕ್ಟ್ ಮಾಡತ್ತಿದ್ರು. ಸರ 5ನೇ ಮೆರಿಟ್ ಲಿಸ್ಟ್ ಬರ್ತೈತೋ ಬರಂಗಿಲ್ರಿ ಅಂತ ಕಂಟಿನ್ಯೂಸ್ ಆಗಿ ಕೇಳತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ಬೇಕಂತ ಹೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಮಿಸ್ ಮಾಡಲಾರ್ದ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ಈ ಪೋಸ್ಟ್ ಆಫೀಸ್ ಬಗ್ಗೆ ಬರೋದಾದರೆ ಏನೇ ಅಪ್ಡೇಟ್ ಬಂದರೂ ಇನ್ನು ನೆಕ್ಸ್ಟ್ ಅಧಿಸೂಚನೆ ಕೂಡ ಆಕೈತಿ. ಅದ್ರ ಬಗ್ಗೆ ಕೂಡ ನಿಮ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ ಎಂದು ಅಧಿಸೂಚನೆ ಆಗ್ಬೋದು ಅಂಥೇಳಿ. ಮತ್ತು ಈ ಸಲ ಟೋಟಲಾಗಿ 1200 ಅಷ್ಟೇ ವೇಕೆನ್ಸಿ ಇದ್ದು, 1285 ಸಮಥಿಂಗ್ ವೇಕೆನ್ಸಿ ಇದ್ದು. ನೆಕ್ಸ್ಟ್ ನೋಡ್ರಿ ಒಂದು 1500-1600 ಏನಾರ ಕಾಲ್ಪಾರ್ ಮಾಡ್ರೆ ಕಟಾಪ್ ಏನೈತಿ ಕಡಿಮೆ ನಿಲ್ತೈತಿ. ಅವಾಗ ಏನೈತಿ 80+ ಆಗಿದವರು ಕೂಡ ಆಗೋ ಚಾನ್ಸಸ್ ಹೆಚ್ಚಿದ್ದಿರ್ತೈತಿ. ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಈಗ 5ನೇ ಮೆರಿಟ್ ಲಿಸ್ಟ್ ಬಗ್ಗೆ ಬರೋದಾದರೆ ಇಲ್ಲಿ ಲಾಸ್ಟ್ ಒಂದು 4th ಮೆರಿಟ್ ಲಿಸ್ಟ್ ಬಂದಾಗ ನಿಮ್ಗೆ ಅಪ್ಡೇಟ್ ಕೊಟ್ಟಿನಿ. ಇಲ್ಲಿ 5ನೇ ಮೆರಿಟ್ ಲಿಸ್ಟ್ ಬರ್ಬೋದು, ಬರ್ದೇನೂ ಇರ್ಬೋದು ಅಂಥೇಳಿ. ಅದಕ್ಕಿಂತ ಮೊದಲು ನೋಡ್ರಿ, ಈಗ 4th ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿದಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ಮಾಡ್ಸೋಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು 23/6/2026 ಅಂದರೆ 23 ಜೂನ್ 2026. ಇಲ್ಲಿ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋರಿ. ನೀವೇನಾದರೂ ಲೇಟ್ ಮಾಡಿ ಹೋದ್ರೆ ಅಂದ್ರೆ ರಿಸಲ್ಟ್ ಮಾಡ್ತಾರೆ. ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾನೆ, ಲೇಟ್ ಮಾಡಿದ್ರು ರಿಸಲ್ಟ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಸಬ್ಮಿಟ್ ಮಾಡದೇ ಇದ್ದರೂ ರಿಸಲ್ಟ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾದರೂ ಮಿಸ್ಟೇಕ್ ಆಗಿತ್ತಂದ್ರೂ ರಿಸಲ್ಟ್ ಮಾಡ್ತಾರೆ. GDS ದವರು ಸ್ವಲ್ಪ ನೋಡ್ತಾರೆ. ಅದಕ್ಕಾಗಿ ನೋಡ್ರಿ 5 RR ಲಿಸ್ಟ್ ಎದಕ್ಕೆ ಬರ್ತಾವ ಅಂದ್ರೆ ಈ ರೀತಿಯಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಏನಾದ್ರು ರಿಸಲ್ಟ್ ಆದ್ರಂದ್ರೆ ಡೈರೆಕ್ಟ್ ರಿಸಲ್ಟ್ ಮಾಡಿ ನೆಕ್ಸ್ಟ್ ಲಿಸ್ಟ್ ಬಿಟ್ಬಿಡ್ತಾರ. ಅದಕ್ಕಾಗಿ ನೋಡ್ರಿ ಮಿಸ್ ಮಾಡಲಾರ್ದ ಪ್ರತಿಯೊಂದು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋರಿ. ನಿಮಗೇನೇ ನನ್ನಿಂದ ಹೆಲ್ಪ್ ಬೇಕಾಗಿತ್ತಂದ್ರು ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲಿ ಹೋಗ್ಬೇಕಂದ್ರೆ ನಿಮ್ಮ ಡಿವಿಷನಲ್ ಹೆಡ್ ಆಫೀಸ್ ಹೋಗಿ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕು. ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಮಿಟ್ ಮಾಡಿರಿ. ಈಗ 5ನೇ ಮೆರಿಟ್ ಲಿಸ್ಟ್ ಬಗ್ಗೆ ಬರೋದಾದರೆ ಈಗ ನೀವು 4th ಮೆರಿಟ್ ಲಿಸ್ಟ್ ಗಮನಿಸಿರ್ಬೋದು. ಟೋಟಲ್ ಆಗಿ ಎಷ್ಟು ವಿದ್ಯಾರ್ಥಿಗಳು ಅದಾರ ಅಂದರೆ ಟೋಟಲ್ ಆಗಿ 213 ವಿದ್ಯಾರ್ಥಿಗಳು ಲಿಸ್ಟ್ ಒಳಗೆ ಅದಾರ. ಟೋಟಲ್ಗೆ ಎಷ್ಟು 213 ವಿದ್ಯಾರ್ಥಿಗಳು. ಈಗ 5ನೇ ಮೆರಿಟ್ ಲಿಸ್ಟ್ ಬಗ್ಗೆ ಬರೋದಾದರೆ ಇಲ್ಲಿ ನೋಡ್ರಿ 5ನೇ ಮೆರಿಟ್ ಲಿಸ್ಟ್ ಬರಬಹುದು, ಬರ್ದೇನೆ ಇರ್ಬೋದು. 50-50%. ಯಾಕಂದ್ರೆ ನೋಡ್ರಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ. ನನ್ನ ಪ್ರಕಾರ ನೋಡ್ರಿ ಬರ್ಬೋದು. ಯಾಕಂದ್ರೆ ನೋಡ್ರಿ ಕಂಟಿನ್ಯೂಸ್ ಆಗಿ 329 ಟೋಟಲ್ ಆಗಿ 190, 150, 250 ಈ ರೀತಿಯಾಗಿ ವಿದ್ಯಾರ್ಥಿಗಳು ಮಾತ್ರ ಸೆಲೆಕ್ಟ್ ಆಗತ್ತಾರೆ. 500 ವಿದ್ಯಾರ್ಥಿಗಳು ಲಿಸ್ಟ್ ಬಿಟ್ಟರೆ ಅಷ್ಟೇ 150, 200, 200 ಇಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗತ್ತಾರೆ. ಈ ಟೋಟಲ್ ಆಗಿ 213 ವಿದ್ಯಾರ್ಥಿಗಳು ಲಿಸ್ಟ್ ಬಿಟ್ಟಾರು. ಇದ್ರೊಳಗೆ ನನ್ನ ಅಂದಾಜು ಪ್ರಕಾರ 150, 60, 70 ಇಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ಬೋದು. ಇನ್ನು ವಿದ್ಯಾರ್ಥಿಗಳು ರಿಸಲ್ಟ್ ಆಗ್ಬೋದು. ಭಾಳ ಅಂದ್ರೆ ನೋಡ್ರಿ 100 ಅಥವಾ 100 ಒಳಗೆ ಏನೈತಿ ವಿದ್ಯಾರ್ಥಿಗಳು ಲಿಸ್ಟ್ ಬಿಡ್ಬೋದು. 5th ಮೆರಿಟ್ ಲಿಸ್ಟ್ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇಲ್ಲಿ 50-50% ಬರ್ಬೋದು, ಬರ್ದೇನು ಇರ್ಬೋದು. ನನ್ನ ಪ್ರಕಾರ ಲಿಸ್ಟ್ ಬರ್ಬೋದು. 5th ಮೆರಿಟ್ ಲಿಸ್ಟ್ ಬರ್ಬೋದು. ವೇಟ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಲಿಸ್ಟ್ ಏನಾರ ಪಬ್ಲಿಷ್ ಆತಂದ್ರೆ ಇಮ್ಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ನೋಡ್ರಿ ನೆಕ್ಸ್ಟ್ ಕಾಲ್ಪಾರ್ ಮಾತಂದ್ರೆ ಒಂದು 1500-1600 ವೇಕೆನ್ಸಿ ಕಾಲ್ಪಾರ್ ಮಾಡ್ಯಾರ. ಕಡಿಮೆ ಕಟಪ್ ಆಕೈತಿ. ಅವಾಗ ಪ್ರತಿಯೊಂದು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಕಾರ. ಈ ಸಲ ಐತಿ ಕೊರೋನಾ ವಿದ್ಯಾರ್ಥಿಗಳು ಭಾಳ ಸೆಲೆಕ್ಟ್ ಆದರು. 99, 97, 96 ಈ ರೀತಿಯಾಗಿ ಎಲ್ಲ ಪರ್ಸೆಂಟೇಜ್ ಆಗಿದವ್ರು ಸೆಲೆಕ್ಟ್ ಆದರು. ಅದಕ್ಕಾಗಿ ನೋಡ್ರಿ ನೆಕ್ಸ್ಟ್ ಏನಾರ ವೇಕೆನ್ಸಿ ಜಾಸ್ತಿ ಕರೆದ್ರಂದ್ರೆ ನಮ್ಮ ಕರ್ನಾಟಕದವ್ರಿಗೆ ವೇಕೆನ್ಸಿ ಹೆಚ್ಚಿದ್ದು ಅಂದ್ರೆ ಕಡಿಮೆ ಕಟಪ್ ನಿಲ್ತೈತಿ. ಅದರ ಬಗ್ಗೆ ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ದನ್ನ ಎಷ್ಟು ವೇಕೆನ್ಸಿ ಕಾಲ್ಪಾರ್ ಮಾಡ್ಬೋದು ಮತ್ತು ಕಟಪ್ ಎಷ್ಟು ನಿಲ್ಬೋದು ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗಾಗಿ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತೀನಿ, ಕಮೆಂಟ್ ಕೂಡ ಮಾಡಿರಿ. ಯಾಕಂದ್ರೆ ನೋಡ್ರಿ ಇಷ್ಟು ದಿನ GDS ಯಾವುದೇ ಒಂದು ವಿಡಿಯೋ ಮಾಡಿದ್ರು ಯಾವುದೋ ಒಂದು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇನ್ನು ಯಾವ ದಿನಾಂಕ ಹೇಳಿರ್ತೀನೋ ಅದೇ ದಿನಾಂಕ ಮಿಸ್ ಆಗಲಾರ್ದ GDS ಮೆರಿಟ್ ಲಿಸ್ಟ್ಗಳು ಬಂದಿರ್ತಾವೆ. ಅದಕ್ಕಾಗಿ ನೋಡ್ರಿ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.